Hello everyone, welcome to Sanmargana classes. Let us see question number 2 of chapter Work and Energy. Energy change in electric cell. Electric cell ಅಲ್ಲಿ ಎನರ್ಜಿ ಚೇಂಜ್ ಆಗಿರೋದು ಯಾವ ಫಾರ್ಮ್ ಇಂದ ಯಾವ ಫಾರ್ಮ್ಗೆ ಎನರ್ಜಿ ಚೇಂಜ್ ಆಗಿರುತ್ತೆ. ಓಕೆ, ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಏನು? ಇಲ್ಲಿ ಹಾ ಆ ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಡೆಫಿನೇಷನ್ ಗೊತ್ತಿದ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಎ ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇಲೆಕ್ಟ್ರಿಕಲ್ ಎನರ್ಜಿ ಇರೋದು ಮೆಕ್ಯಾನಿಕಲ್ ಎನರ್ಜಿ ಆಗಿ ಮೇ ಬಿ ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಆಗಿ ಚೇಂಜ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ ಇಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಇಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಎನರ್ಜಿ ಫ್ರಮ್ ಕೆಮಿಕಲ್. ಆಪ್ಷನ್ ಬಿ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವ್ದು ಸರಿ ಹಾಗಿದ್ರೆ? ಎಸ್, ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ಎನರ್ಜಿ ಚೇಂಜ್ ಇನ್ ಎಲೆಕ್ಟ್ರಿಕ್ ಅಲ್ಲಿ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿಯಿಂದ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಚೇಂಜ್ ಆಗಿರುತ್ತೆ. ಸಿ ಯಾವ ತರ ಅಂದ್ರೆ ಬ್ಯಾಟ್ರಿ ನೋಡ್ತೀವಲ್ಲ ನಾವು ಇಲೆಕ್ಟ್ರಿಕ್ ಸೆಲ್ ಅಲ್ವಾ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ಗೆ ಒಂದಿಷ್ಟು ಎನರ್ಜಿ ಇರುತ್ತೆ. ಆ ಕೆಮಿಕಲ್ ಎನರ್ಜಿ ಇರುವಂತದ್ದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ನಾವು ಬ್ಯಾಟ್ರಿಯನ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಬಲ್ಬನ್ನ ಬೆಳೆಸಬಹುದು ಅಲ್ವಾ. ಅದೇ ತರ ಬೇರೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಯಾವ್ಯಾವುದು ಇಕ್ವಿಪ್ಮೆಂಟ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲದಕ್ಕೆ ಬ್ಯಾಟ್ರಿಯಿಂದ ನಾವು ಎನರ್ಜಿಯನ್ನ ಕೊಡಬಹುದು. ಹಾಗಾಗಿ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ರೈಟ್ ಆನ್ಸರ್. ಥ್ಯಾಂಕ್ ಯು.